ಪೂಜ್ಯ ಶ್ರೀ ಕರಿಯಪ್ಪನವರು 1900ರಲ್ಲಿ ಜನ್ಮ ಆಗಿ 1980ರಲ್ಲಿ, ಆದರೆ ಶ್ರೀರಾಮನವಮಿ ಈ ದಿವಸನೇ ಹುಟ್ಟಿ ಅವತ್ತೇ ಅವರ ಇದಾಗಬೇಕು. ಅವರು ದೈವದತ್ವವಾಗಿ ಬಂದಿರತಕ್ಕಂಥವ್ರು ಅಂತ ಅನ್ಬೋದು. ಅವರ ಅನುಯಾಯಿಗಳಾಗಿ ಬಂದಂಥ ಆಡಳಿತ ಮಂಡಳಿ ಸಾಕಷ್ಟು ಕೆಲಸಗಳು ಮಾಡ್ಕೊಂಡು ಬಂತು ಇಲ್ಲಿ ತನಕ. ಅದೇ ರೀತಿ ಈಗ ಇತ್ತೀಚಿನ ಒಂದು ಯುವ ಪೀಳಿಗೆಗೆ ಸಂಬಂಧಪಟ್ಟಂತೆ ಶ್ರೀ ಎಚ್ ಕೆ ಶ್ರೀಕಂಠ ಅವರು ಶ್ರೀ ಕೃಷಿ ಕಾಲೇಜ್ ಅಂತಂದರು. ಈ ಒಂದು ಅವರ ಉದ್ದೇಶ, ಕರಿಯಪ್ಪನವರು ಏನು ಕೃಷಿ ಕಾಲೇಜ್ ತರಬೇಕು ಕನಕಪುರಕ್ಕೆ, ಈ ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಗಾಂಧಿ ಫಾರ್ಮ್ 67 ಎಕರೆ ಜಮೀನು ಮಡಗಿದ್ರು. ಆ ಒಂದು ಸರ್ಕಾರದ ಮಂಜೂರಾತಿ ಮಾಡಿಸ್ಕೊಂಡು ಅಲ್ಲಿ ಒಂದು ಕೃಷಿ ಕಾಲೇಜು ಕಟ್ಟಡವನ್ನು ನಿರ್ಮಾಣ ಕಾರ್ಯವನ್ನು ಶ್ರೀ ಎಚ್ ಕೆ ಶ್ರೀಕಂಠ ಅವರು ಸಾಕಷ್ಟು ಅನುದಾನಗಳನ್ನ ಅವರು ಎಲ್ಲ ದಾನಿಗಳು ಮತ್ತು ಇವನ್ನೆಲ್ಲ ಇದನ್ನು ಹಿರಿಯ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡಿ ಕಟ್ಟಡದ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಭೂಮಿ ಮಟ್ಟಕ್ಕೆ ಕಟ್ಟಡದ ಕೆಲಸ ಬಂದಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ವತಿಯಿಂದ ರಸ್ತೆ ಕಾರ್ಯ ನಿರ್ಮಾಣ ಮಾಡಿ ಅದಕ್ಕೆ ಅನುವಾಗಿ ಈ ಸಹಕಾರ ನೀಡ್ತಾ ಇದ್ದಾರೆ. ಈ ಮಂಜುನಾಥ್ ಅವರು MP ಅವರು ಕೂಡ ಅನುದಾನ ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಎಲ್ಲ ಕಡೆಯಿಂದಲೂ ದಾನಿಗಳು ಈ ಒಂದು ಇದಕ್ಕೆ ಕೈ ಜೋಡಿಸ್ತಾ ಇದೆ ಕರಿಯಪ್ಪನ ಸಂಸ್ಥೆ. ಇವತ್ತು ಈ ಸಂಸ್ಥೆ ಇದನ್ನು ಚೆನ್ನಾಗಿ ಯುವ ಪೀಳಿಗೆಗೆ ಸಂಬಂಧಪಟ್ಟಂಗೆ ಕೆಲಸ ಆಗಬೇಕು ಅಂದರೆ ಅಧ್ಯಕ್ಷರು ತುಂಬ ಆ್ಯಕ್ಟಿವ್ ಆಗಿ ಇವತ್ತಿನ ಯುವ ಪೀಳಿಗೆಗೆ ತಕ್ಕಂತೆ ಅವರು ನಡ್ಕೊಳ್ತಾ ಇರೋದು ತುಂಬ ಅತಿಶಯವಾದಂಥ ಸಂಗತಿ ಅಂತ ಹೇಳ್ಬೋದು. ಸಂಸ್ಥೆ ಖಂಡಿತವಾದ ಸಹೋದರವಾಗಿ ಬೆಳ್ಕೊಂಡು ಹೋಗ್ತದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥವರು ಇನ್ನು ಮುಂದೆನೂ ಕೂಡ ನಡೆಸ್ಕೊಂಡು ಹೋಗುವಂಥ ಸಾರಥ್ಯವನ್ನು ವಹಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನು